ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕು ಮಟ್ಟದ 7ನೇ ಇತಿಹಾಸ ಸಮ್ಮೇಳನ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಸಾರಥ್ಯದಲ್ಲಿ ಸಂಪನ್ನ. ಬ್ರಿಟನ್ ರಾಣಿ ಎಲಿಜಬೆತ್ಗಿಂತ ಕರ್ನಾಟಕದ ವಿವಿಧ ರಾಜಮನೆತನದ ರಾಣಿಯರ ಕೊಡುಗೆ ಅಪಾರ ಎಂದ ಡಾಕ್ಟರ್ ಅಮರೇಶ್ ಯತಗಲ್. ಇತಿಹಾಸ ಸಮ್ಮೇಳನದಲ್ಲಿ ಡಾಕ್ಟರ್ ವೆಂಕಟೇಶ್ ಜೋಯ್ಸ್, ಡಾಕ್ಟರ್ ಪ್ರಭಾಕರ್ ರಾವ್, ರವೀಂದ್ರ ಅವರ ಮೌಲಿಕ ಮಾತು. ಸಾಗರೋತ್ಸವ ಅಂಗವಾಗಿ ಆಹಾರ ಮೇಳ, ಸಾಂಪ್ರದಾಯಿಕ ಆಹಾರ ಪದ್ಧತಿ ಕುರಿತು ಅಶೋಕ್ ಬೇಳೂರ್ ಮಾತು. ರಜತ ಸಾಗರೋತ್ಸವ ಅದ್ದೂರಿ ಕಾರ್ಯಕ್ರಮ, ಶಾಸಕರಿಂದ ಉದ್ಘಾಟನೆ, ಕೆಳದಿ ಶ್ರೀಗಳ ಸಾನ್ನಿಧ್ಯ. ಪ್ರಶಸ್ತಿ ನೀಡುವುದರಿಂದ ಇನ್ನಷ್ಟು ಕಾರ್ಯಕ್ಕೆ ಪ್ರೇರಣೆ ಸಿಗುತ್ತದೆ ಎಂದ ಶಾಸಕರು. ಬರೂರು ತ್ಯಾಗರ್ತಿ ಭಾಗದಲ್ಲಿ ಆನೆ ದಾಳಿ, ಶಾಸಕರ ಭೇಟಿ, ವೈಯಕ್ತಿಕ ಸಹಾಯದ ಜೊತೆ ಸರ್ಕಾರದ ಸಹಾಯದ ಭರವಸೆ. ಈಗ ಸುದ್ದಿಯ ವಿವರ. ಗಂಡು ಮೆಟ್ಟಿನ ನಾಡು ಎಂದು ಮಲೆನಾಡನ್ನು ಕರೆಯುವುದು ವಾಡಿಕೆ. ಆದರೆ ಕೆಳದಿ ರಾಣಿ ಚೆನ್ನಮ್ಮಾಜಿ, ರಾಣಿ ಚೆನ್ನಭೈರಾದೇವಿಯಂತಹ ಮಹಿಳೆಯರು ಈ ನಾಡಿನ ಕೀರ್ತಿ ಪ್ರಭಾವಿಸುವಲ್ಲಿ ಹೆಚ್ಚು ಪ್ರಮುಖರು ಎಂದು ಹಂಪಿ ವಿಶ್ವವಿದ್ಯಾಲಯದ ಅಧ್ಯಯನಾಂಗ ವಿಭಾಗದ ನಿರ್ದೇಶಕ ಡಾಕ್ಟರ್ ಅಮರೇಶ್ ಯತಗಲ್ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ತಾಲೂಕು ಇತಿಹಾಸ ವೇದಿಕೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಕೆಳದಿ ರಿಸರ್ಚ್ ಫೌಂಡೇಶನ್ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ 7ನೇ ಇತಿಹಾಸ ಸಮ್ಮೇಳನವನ್ನು ಉದ್ಘಾಟಿಸಿ ಭಾರತೀಯ ಚರಿತ್ರೆ ರಚನೆಯಲ್ಲಿ ಸ್ಥಳೀಯ ಇತಿಹಾಸದ ಪಾತ್ರ ವಿಷಯ ಕುರಿತು ಅವರು ಮಾತನಾಡುತ್ತಿದ್ದರು. ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಕೆ ಪ್ರಭಾಕರ್ ರಾವ್ ಮಾತನಾಡಿದರು. ಇತಿಹಾಸ ಸಂಶೋಧನಾ ವಿದ್ಯಾರ್ಥಿ ರವಿಚಂದ್ರ ಮಂಡಗಳಲ್ಲೇ ಹಸೆ ಚಿತ್ತಾರ, ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ವೇಟಿಸ್ವಾಮಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನಾಟಿ, ಪ್ರಮುಖರಾದ ಡಾಕ್ಟರ್ ಶ್ರೀಪಾದ್ ಹೆಗಡೆ, ಕೆ ಸಿದ್ದಪ್ಪ, ಉಮೇಶ್ ರೆನೆಲ್ಲೂರು, ಲಕ್ಷ್ಮಣಾರ್ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು. ಆಶಾ ಹೆಗಡೆ ಪ್ರಾರ್ಥಿಸಿದರು. ಸತೀಶ್ ಆರ್ ಸ್ವಾಗತಿಸಿದರು. ಡಿ ಗಣಪತಪ್ಪ ವಂದಿಸಿದರು. ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಮಾತಾಡುವಾಗ ನಿಮ್ಮೂರಲ್ಲೂ ಕೂಡ ಗಂಡು ಮೆಟ್ಟಿನ ನಾಡು ಅಂತಾನೆ ಕರಿತೀವಿ. ಗಂಡಷ್ಟೇ ಆಳ್ವಿಕೆ ಮಾಡಿದ ಈ ಚರಿತ್ರೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಆಳ್ವಿಕೆ ಮಾಡಿಲ್ವಾ? ಮಾಡಿದ್ರು ಅವ್ರನ್ನ ಯಾಕೆ ನಾವು ಪ್ರಸ್ತುತತೆಗೆ ತರೋದಿಲ್ಲ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಆಗಾಗ ಕಾಡ್ತಾ ಇರ್ತದೆ. ನಿಮ್ಮ ನೆಲದಲ್ಲಿ ಕೆಳದಿಯ ಚೆನ್ನಮ್ಮನಂತ ಮಹಿಳೆ ಸುಮಾರು 25 ವರ್ಷಗಳ ಕಾಲ ಆಕೆ ಆಳ್ವಿಕೆಯನ್ನ ಮಾಡೋದ್ರ ಮೂಲಕ ಅವತ್ತು ಮೊಘಲರಿಂದ ಶಿವಾಜಿ 2ನೇ ಮಗ ರಾಮರಾಜನನ್ನ ಸಂರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ನಿಮ್ಮ ಕೆಳದಿಯ ಚೆನ್ನಮ್ಮ ಮಾಡಿರುವಂಥದ್ದು. ಅವತ್ತು ಯಥೇಚ್ಛವಾಗಿ ಸತಿ ಸಹಗಮನ ಪದ್ಧತಿ ನಡೆದಿತ್ತಲ್ಲ, ಆ ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಿದ ಈ ಭಾರತದ ಮೊಟ್ಟ ಮೊದಲ ಮಹಿಳೆ ಅಂತಂದ್ರೆ ನಿಮ್ಮ ಕೆಳದಿಯ ಚೆನ್ನಮ್ಮ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ನಿಮ್ಮ ಕೆಳದಿಯ ವೀರಮ್ಮಾಜಿ ಆಗಿರ್ಬೋದು, ಈ ಭಾಗದ ರಾಣಿ ಚೆನ್ನಭೈರಾದೇವಿ, ಆಕೆಯನ್ನ ನಗಿರೆ ರಾಣಿ, ಗೇರುಸೊಪ್ಪೆಯ ರಾಣಿ ಅಂತ ಕರೀತಿದ್ರಲ್ಲ. ಅವತ್ತು ಪೋರ್ಚುಗೀಸರು ಈ ಭಾಗದಲ್ಲಿ ಜನರನ್ನ ಮತಾಂತರ ಮಾಡ್ತಿದ್ರು. ಆ ಮತಾಂತರವನ್ನ ತಡೆ ಹಿಡಿದು ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿರ್ತಕ್ಕಂಥ ತಾಯಿ ಈ ನೆಲದವಳು ಅಂತನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇವತ್ತು ಎಲಿಜಬೆತ್ ರಾಣಿ ಜಗತ್ತಿನ ರಾಣಿಯಾಗಿರಬಹುದು, ಆಕೆ ಜಗತ್ತನ್ನ ಆಳಿರಬಹುದು, ಆದರೆ ಎಲಿಜಬೆತ್ ರಾಣಿ ಎಂದಿಗೂ ನಮ್ಮ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾಯಿ ಕೆಳದಿಯ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಚೆನ್ನಭೈರಾದೇವಿ, ಕೆಳದಿ ವೀರಮ್ಮ, ರಾಣಿ ಅಬ್ಬಕ್ಕನಂತವರು ನಮ್ಮ ತಾಯಿ ಆಗ್ತಾರೆ ಹೊರತು ಆ ವಿದೇಶಿ ಮಹಿಳೆ ನಮಗೆ ತಾಯಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಮಹಿಳೆಯರ ಕುರಿತಾಗಿಯೂ ಕೂಡ ನಮ್ಮ ಚರಿತ್ರೆ ಮಾತಾಡಬೇಕಾಗಿದೆ. ಬೆಳವಡಿ ಮಲ್ಲಮ್ಮನಂತ ಹೆಣ್ಣು ಮಗಳು, ನಿಮ್ಮ ಸೋದೆಯ ಹೆಣ್ಣುಮಗಳು, ಆ ಎಮ್ಮನ್ನ ಬೆಳವಡಿಗೆ ಕೊಡುತ್ತಾರೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಮಹಿಳಾ ಸೈನ್ಯವನ್ನ ಕಟ್ಟಿರ್ತಕ್ಕಂಥ ಹೆಣ್ಣುಮಗಳು ಆಕೆ. ಮಹಿಳೆಯರು ಯುದ್ಧವನ್ನ ಮಾಡಬಲ್ಲರು ಅಂತ ತೋರಿಸಿಕೊಟ್ಟಂತ ಒಬ್ಬ ಹೆಣ್ಣುಮಗಳು ಆ ಬೆಳವಡಿ ಮಲ್ಲಮ್ಮ. ಹೀಗೆ ಚರಿತ್ರೆಯ ಪುಟಗಳನ್ನ ತಿರುಗುತ್ತಾ ಹೋದಂತೆಲ್ಲ ಅನೇಕ ನಿರ್ಲಕ್ಷಿತ ಸಂಗತಿಗಳು ಇವತ್ತು ನಮ್ಮ ಮಧ್ಯೆ ಇವೆ. ಇವತ್ತು ಈ ಇತಿಹಾಸದ ಸಮ್ಮೇಳನ ಮಾಡುವಂತ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ
ನಮ್ಮ ಇತಿಹಾಸವನ್ನು ಮೆಲುಕು ಹಾಕಬೇಕು, ನಮ್ಮ ಮಧ್ಯೆ ಇರ್ತಕ್ಕಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು. ದಿನನಿತ್ಯ ಶಾಸನಗಳನ್ನು ಹೊಡೆದು ಹಾಕ್ತೇವೆ, ದಿನನಿತ್ಯ ಮೂರ್ತಿಗಳನ್ನು ಹೊಡೆದು ಹಾಕ್ತೇವೆ. ಯಾವುದೇ ಒಂದು ಗೋಡೆ ಮೇಲೆ ಒಂದು ನಾಗಶಿಲ್ಪ ಇತ್ತು ಅಂದರೆ ನಮ್ಮಲ್ಲಿ ಒಂದು ಭ್ರಮೆ ಇದೆ, ಕೆಲವೊಂದು ಮೂರ್ತಿಗಳಲ್ಲಿ ಹಣ ಇದೆ ಅಂತ. ಯಾವ ಮೂರ್ತಿಯಲ್ಲಿಯೂ ಕೂಡ ಹಣ ಇದ್ದಂಥ ಉದಾಹರಣೆಗಳಿಲ್ಲ. ಅವತ್ತು ಟ್ರೆಜರಿ ಖಜಾನೆ ಇರಲಿಲ್ಲ. ಯಾರೋ ಅಕಸ್ಮಾತ್ ಆಗಿ ಅಂಡೆಯಲ್ಲಿ ಇಟ್ಟಿರುವಂಥ ನಾಣ್ಯಗಳು ಇವತ್ತು ಅಕಸ್ಮಾತ್ ಆಗಿ ಸಿಗ್ಬೋದೇ ಹೊರತು ಯಾವುದೇ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದರ ಕೆಳಗೆ ಹಣ ಇಟ್ಟಂತ ಉದಾಹರಣೆಗಳಿಲ್ಲ. ನಮಗೆ ಕೋಟೆ ಮೇಲೆ ಒಂದು ನಾಗಶಿಲ್ಪ ಇತ್ತು ಅಂದ್ರೆ ಅದನ್ನು ಕಿತ್ತಿ ನೋಡ್ತೀವಿ, ಅಲ್ಲೇನಾದ್ರೂ ಈ ನಾಗ ಮೂರ್ತಿಯನ್ನ ಹಣವನ್ನ ಕಾಯ್ಲಿಕ್ಕೆ ಇಟ್ಟಿದ್ದಾರೆ ಅನ್ನುವಂಥ ಭಾವನೆ ಇದೆ ನಮಗೆ. ಆದರೆ ನಾಗರಾಧನೆ ಅನ್ನುವಂಥ ಒಂದು ಪರಂಪರೆ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ನಾವು ಅದನ್ನ ಕಿತ್ತಿ ಬೀಸಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಇವತ್ತು ಚರಿತ್ರೆಯ ಇಂಥ ಅನೇಕ ಸಂಗತಿ, ಅನೇಕ ಇವುಗಳನ್ನು ಹಾಳು ಮಾಡ್ತಾ ಇದ್ದೇವೆ. ಎಷ್ಟು ಕೆರೆಗಳಿದ್ದು ಒಂದು ಕಾಲಕ್ಕೆ ಈ ಭಾಗಕ್ಕೆ, ಆ ಎಲ್ಲ ಕೆರೆಗಳನ್ನು ಒಂದು ಕಾಲಕ್ಕೆ ಕೆರೆ ಕಟ್ಟಿಸಿದರೆ ಪುಣ್ಯ ಬರುತ್ತೆ ಅಂತ ನಮ್ಮ ರಾಜರು ಕೆರೆಯನ್ನು ಕಟ್ಟಿಸಿದ್ರು, ದೇವಾಲಯಗಳನ್ನು ನಿರ್ಮಿಸಿದ್ರು. ಇವತ್ತು ನಾವು ಯಾವುದೋ ಕಾರಣಕ್ಕೆ ದೇವಾಲಯಗಳನ್ನ, ಕೋಟೆಗಳನ್ನ ಕೆಡುತ್ತಾ ಇದ್ದೇವೆ, ನಮ್ಮ ಕೆರೆಗಳನ್ನ ಮುಚ್ತಾ ಇದ್ದೇವೆ. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೇವಲ ಸರ್ಕಾರ ಮಾಡಬೇಕಂತಲ್ಲ, ಇವತ್ತು ಈ ಸಂಸ್ಥೆ ಮಾಡತಕ್ಕಂಥ ಈ ಎಲ್ಲ ಸಂಸ್ಥೆಗಳು ಸೇರಿ ಈ ಸಾಗರದಲ್ಲಿ ಇಂಥ ಕೆಲಸವನ್ನ, ಅವೆಲ್ಲವುಗಳ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಅವು ಮಾಡ್ತಾ ಇವೆ. ಮಟ್ಟಕ್ಕೆ ಮತ್ತು ವಿದೇಶಿ ಇತಿಹಾಸಕಾರರಿಗೆ ಪರಿಚಯಿಸುವ ಕೆಲಸವನ್ನ ಮಾಡಿಕೊಟ್ಟಿರ್ತಕ್ಕಂಥವರು ಜೋಯಿಸ್ರು, ಗುಂಡಾ ಜೋಯಿಸ್ರು. ನೋಡಿ ಹೇಗಿದೆ, ಸ್ಥಳೀಯ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ. ಈ ಸ್ಥಳೀಯ ಮತ್ತು ಸಮಗ್ರತೆ ಅನ್ನೋ ಇತಿಹಾಸದ ಮಧ್ಯೆ ಒಂದು ತೆಳುವಾದ ಗೆರೆ ಇದೆ. ಬಹಳ ಹುಷಾರಾಗಿ ಸ್ಥಳೀಯ ಅಧ್ಯಯನವನ್ನ ಮಾಡಬೇಕು. ಅದಕ್ಕೆ ಇನ್ನೊಂದು 2 ಉದಾಹರಣೆ ಕೊಟ್ಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಭಾರತದ ಇತಿಹಾಸದಲ್ಲಿ ರಚನೆಗಳು ಆರಂಭವಾದಾಗ ನಮ್ಮ ಕರ್ನಾಟಕದ ಇತಿಹಾಸಕಾರರು ಕರ್ನಾಟಕದ ಇತಿಹಾಸವನ್ನ ಅಧ್ಯಯನ ಮಾಡ್ತಾ, PB ದೇಸಾಯಿ ಇರಲಿ, ಸಾಲತೊರೆ ಇರಲಿ, GS ದೀಕ್ಷಿತ್ ಇರಲಿ, ಅವರೆಲ್ಲ ರಾಷ್ಟ್ರದ ಇತಿಹಾಸದ ನೆರಳಿನಲ್ಲೇ ಅಧ್ಯಯನ ಮಾಡಿದರು. ಅಂದ್ರೆ ಒಂದು ದೊಡ್ಡ ಚೌಕಟ್ಟಿನ ಒಳಗೆ ಈ ಸಣ್ಣ ಚೌಕಟ್ಟನ್ನ ಅಧ್ಯಯನ ಮಾಡಿದರು. ಕವಿಗಳು ಕೂಡ ಅಂಥದ್ದೇ ಪದ್ಯಗಳನ್ನು ಬರೆದರು. ಅಂದ್ರೆ ಸಮಗ್ರತೆಯನ್ನು ಬಿಟ್ಟು ಸ್ಥಳೀಯತೆ ಇರ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿ ಇತ್ತೀಚೆಗೆ 1-2 ಪುಸ್ತಕ ನನಗೆ ರಿವ್ಯೂ ಬಂದಿತ್ತು. ಅವು ಹೇಳ್ತಾ ಇರೋದು ಸ್ಥಳೀಯ ಇತಿಹಾಸವನ್ನ, ಆದರೆ ಸಮಗ್ರತೆಯ ನೆರಳಿನೊಳಗೆ ಇದ್ದಾವೆ. ಇತ್ತೀಚೆಗೆ ಚಿತ್ರದುರ್ಗದ ಭಾಗದಿಂದ ಒಬ್ರು ಒಂದು ಕೃತಿ ಕಳಿಸಿದ್ರು. ಅವರು ಆ ಚಿತ್ರದುರ್ಗದ ಒಂದು ತಾಲೂಕಿನ ಸ್ಥಳೀಯ ಇತಿಹಾಸವನ್ನ ಹೇಳ್ತಾನೆ ಭಾರತದ ಇತಿಹಾಸ ಹೆಚ್ಚಿನದಾಗಿ ವಿಜಯನಗರದ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದೆ. ಅಂದ್ರೆ ಈ ಸ್ಥಳೀಯ ಇತಿಹಾಸ ಅನ್ನೋದು ಸಮಗ್ರ ಇತಿಹಾಸದ ಪ್ರಭಾವಕ್ಕೆ ಒಳಗಾಗುವ ಅಪಾಯವೂ ಇರುತ್ತೆ. ಆದ್ದರಿಂದ ಸ್ಥಳೀಯ ಇತಿಹಾಸಕಾರರು ಈ ಸಮಗ್ರ ಅಥವಾ ದೊಡ್ಡ ಚೌಕಟ್ಟಿನ, ವಿಜಯನಗರ ಇರಲಿ, ಅದು ಮೌರ್ಯರು ಇರಲಿ, ಈ ಉದಾಹರಣೆಗೆ ಸಾಗರದ ಆಡಳಿತ ವ್ಯವಸ್ಥೆ ಬಗ್ಗೆ ಇತಿಹಾಸಕಾರರು ಇತಿಹಾಸವನ್ನು ರಚಿಸಬೇಕಾದ್ರೆ ಇಂಥ ನೆರಳಿನ ಪ್ರಭಾವದಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಹೊರಗಿದ್ದಾಗ ಮಾತ್ರ ಸ್ಥಳೀಯತೆ ಅನ್ನೋದು ಬಹಳ ಶುದ್ಧವಾಗಿ ಅಭಿವ್ಯಕ್ತಗೊಳ್ಳುತ್ತೆ ಅನ್ನುವಂಥದ್ದು. ಮತ್ತೆ ನಾನು ಕೊನೆಯ ಒಂದು ಮಾತಿನೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಸ್ಥಳೀಯ ಇತಿಹಾಸದ ಅಧ್ಯಯನವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿ, ಪರಂಪರೆ, ಆಚರಣೆ ಇವುಗಳನ್ನು ಅಭಿವ್ಯಕ್ತಗೊಳಿಸುತ್ತೆ, ಅನಾವರಣ ಮಾಡುತ್ತೆ. ಇದ್ರ ಮೂಲಕ ಭಾರತದ ಬೇರೆ ಬೇರೆ ಸ್ಥಳೀಯ ಅಧ್ಯಯನಗಳು ನಡೆದಾಗ ನಮಗೆ ಭಾರತ ಎಂಥ ದೇಶ, ಬಹುತ್ವವನ್ನು ಹೊಂದಿತ್ತು, ಒಂದು ಸುಂದರ ಹೂತೋಟ ಅಂತ ಆಗುತ್ತೆ. ಇಲ್ಲದ್ರೆ ಒಂದೇ ಚೌಕಟ್ಟಿನೊಳಗೆ ಹಾಕಿಕೊಂಡಾಗ ಬೇರೆ ಬೇರೆ ಅಪಾಯಗಳು ಬರ್ತವೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸ್ಥಳೀಯ ಅಧ್ಯಯನಗಳು ಇವತ್ತು ನಮಗೆ ಅಪರಿಚಿತರಾಗಿಯೇ ಉಳಿತಾರೆ. ಇವತ್ತು ಈ ಪ್ರದೇಶಗಳಿಗೆ ಚೆನ್ನಾಗಿ ಪರಿಚಿತಕ್ಕಂತಲ್ಲ, ಆದ್ರೆ ಅವರ ಕೃತಜ್ಞತಾ ದಿನವನ್ನು ಮಹಾರಾಷ್ಟ್ರದವರು ಇವತ್ತು ಕೂಡ ಆಚರಣೆ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗೆ ಪ್ರಭಾಕರ್ ಅವರು ವೀರಮ್ಮಾಜಿಯ ಬಗ್ಗೆ ಉಲ್ಲೇಖಿಸಿದರು. ವೀರಮ್ಮಾಜಿಯ ಬಗೆಗೆ ನಮ್ಮ ಕಾದಂಬರಿಕಾರರ ಮಾಸ್ತಿ ವೆಂಕಟೇಶ್ ವಿದೇಶಿ ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವರನ್ನು ಕಲಂಕಿತರನ್ನಾಗಿ ಮಾಡಿದರು. ಹಾಗಾಗಿ ವೀರಮ್ಮಾಜಿ ಯಾವತ್ತೂ ಕಳಂಕಿತರಾಗಿ ಉಳಿಯುವಂತಹ ಸಂದರ್ಭ ಆಯಿತು. ಆದರೆ ಅದೇ ವೀರಮ್ಮಾಜಿ ಒಬ್ಬ ಹೈದರಾಲಿಯನ್ನ ಸೋಲಿಸಿ ಹಿಮ್ಮೆಟ್ಟಿದ್ದನ್ನ ಯಾವ ಇತಿಹಾಸಕಾರರು ಹೇಳುವುದಕ್ಕೆ ಹೋಗಲ್ಲ.
ಅವಳು ಸೋತಳು ಅನ್ನೋದನ್ನು ಮಾತ್ರ ಹೇಳುವಂತಹ ಕೆಲಸವನ್ನ ಮಾಡುವಂತಹದ್ದು ನಮ್ಮ ದೊಡ್ಡ ದೊಡ್ಡ ಇತಿಹಾಸಕಾರ ಶೇಖ್ ಅಲಿ ಅಂತಹ ವಿದ್ವಾಂಸರು ಕೂಡ ಅದನ್ನೇ ಮಾಡಿರೋದನ್ನ ನಾವು ಗಮನಿಸಬಹುದು. ನಮ್ಮ ಪ್ರಭಾಕರ್ ಹೇಳದ ಹಾಗೆ ಆದರೂ ಕೂಡ ನಮ್ಮ ಕೆಳದಿಯ ಇತಿಹಾಸದ ಬಗ್ಗೆ ಇದುವರೆಗೆ 63 PhDಗಳು ಬಂದಿವೆ. ಶಿವತತ್ವ ರತ್ನಾಕರ ಒಂದಕ್ಕೆ 17 PhDಗಳು ಬರುತ್ತವೆ. ಅಂದ್ರೆ ಲೋಕಲ್ ಇತಿಹಾಸವನ್ನು ಆಧರಿಸಿ ಎಂತಹ ಸಂಶೋಧನೆಗಳು ನಡೆದಿದ್ರು ಕೂಡ ಅದು ಹೆಸರಿಗೆ ಮಾತ್ರ PhD ಆಗುತ್ತೆ, ಅದು ಸ್ಥಳಗಳು ಅಪರಿಚಿತವಾಗಿ ಉಳಿತಾ ಇರುವಂತಹದ್ದು ದೌರ್ಭಾಗ್ಯ. ಅಂತಹ ನೆಲೆಯಲ್ಲಿ ನಾವು ಈ ತರಹ ತಾಲೂಕ ಇತಿಹಾಸ ಸಮ್ಮೇಳನಂತಹ ಸಮ್ಮೇಳನ ಮಾಡುವುದರ ಮೂಲಕ ನಾವು ಜನರಿಗೆ ಮತ್ತೊಮ್ಮೆ ಇವುಗಳನ್ನೆಲ್ಲ ಪರಿಚಯ ಮಾಡುವಂತಹ ಅಗತ್ಯತೆ. ಎಷ್ಟೋ ಇತಿಹಾಸ ಕೃತಿಗಳು ರಚನೆ ಆಗಿದ್ದಾವೆ. ಭಾರತದ ಚಿತ್ರಕಲೆಗಳ ಬಗ್ಗೆ ಸಾಕಷ್ಟು ಮಹತ್ವದ ಸಂಗತಿಗಳನ್ನ ಶಿವರಾಮ್ ಕಾರಂತರಿಂದ ಆರಂಭಿಸಿ ಸಾಕಷ್ಟು ಜನ ತಜ್ಞರು ಸಂಶೋಧನೆಯನ್ನು ಮಾಡಿದ್ದಾರೆ. ಆದರೆ ಹಸೆ ಚಿತ್ತಾರದ ಬಗ್ಗೆ ಒಂದೇ ಒಂದು ಶಬ್ದವನ್ನ ಉಲ್ಲೇಖವನ್ನ ಮಾಡಿಲ್ಲ. ಹಾಗಾದರೆ ನಮ್ಮ ಹಳ್ಳಿ ಜನರ ನಡುಮನೆಯಲ್ಲಿರ್ತಕ್ಕಂಥ ಈ ಭವ್ಯವಾದ ಹಸೆ ಚಿತ್ತಾರ, ಈ ಭವ್ಯಕ್ಕೆ ಇದಕ್ಕೆ ಇತಿಹಾಸವೇ ಇಲ್ವಾ? ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ, ತಲೆಮಾರುಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಈ ಅನನ್ಯವಾದ ಚಿತ್ರಕಲೆಗೆ ಇತಿಹಾಸವೇ ಇಲ್ವಾ? ಇತಿಹಾಸ ಇಲ್ಲದೇನೆ, ನಂಬಿಕೆ ವಿಧಿವಿಧಾನಗಳಿಲ್ಲದೇನೆ ಇಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂತ. ಹಾಗಾದ್ರೆ ಅದನ್ನು ಯಾಕೆ ದಾಖಲಿಸಿಲ್ಲ ಅನ್ನೋದನ್ನ ಇಲ್ಲಿ ಮುಖ್ಯ ವಿಷಯ ಆಗದೇನೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ ಅನ್ನೋದನ್ನಷ್ಟೇ ಹೇಳಿಕ್ ಬಯಸ್ತೇನೆ. ನಮ್ಮ ಜನಪದರ ಸಾಹಿತ್ಯ ಕೃತಿಗಳಲ್ಲಿ ಕುವೆಂಪು ಅವರು ಮುಖ್ಯವಾಗಿ ಅವರ ಮಲೆಗಳಲ್ಲಿ ಮದುಮಗಳು ಕೃತಿಗಳು ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ ಹಸಚಿತ್ತಾರದ ಅನನ್ಯತೆಯ ಬಗ್ಗೆ. ಹಾಗೆ ನಾ ಡಿಸೋಜ ಅವರು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಹಸಚಿತ್ತಾರದ ಉಲ್ಲೇಖಗಳನ್ನ ಮಾಡಿದ್ದಾರೆ. ಆದರೆ ನಮ್ಮ ಶಾಸನಗಳಲ್ಲಿ ನಮಗೆ ಇದುವರೆಗೂ ಯಾವುದೇ ಉಲ್ಲೇಖಗಳು ಸಿಕ್ಕಿಲ್ಲ, ಹಸ್ತಪ್ರತಿಗಳು ಲಭ್ಯ ಆಗಿಲ್ಲ. ಇನ್ನು ಇರಬಹುದು, ಅದ್ರ ಬಗ್ಗೆ ಹುಡುಕ್ಬೇಕಾಗಿದೆ. ನಮ್ಮ ಹಳ್ಳಿ ಜನರು ಒಂದು ಮಾತು ಹೇಳ್ತಾರೆ, ಅರಸನ ಮನೆಯ ಬಣ್ಣದ ಚಿತ್ತಾರಕ್ಕಿಂತ ನಮ್ಮೂರ ಕೇರಿ ಹಸೆಗೋಡೆ ಚಂದ, ಸೂರ್ಯ ಚಂದ್ರರು ಬಂದು ಹರ್ಷಿದರೆ ಹಸನಾಗಲಿ ಗಂಡನ ಬಾಳುವ ಹೇಳುವ ಸುವೆ ಸುವೆ ಅಂತ. ಅರಸನ ಮನೆಯ ಬಣ್ಣದ ಚಿತ್ತಾರಕ್ಕಿಂತ ನಮ್ಮ ಹಸೆಗೋಡೆ ಚಂದ ಅನ್ನುವ ಆ ಜನಪದರ ಹಾಡಿನಲ್ಲಿ ಹಸೆಗೋಡೆ ಉಲ್ಲೇಖ ಇದೆ. ಬರಿಯಣ್ಣ ಹಸೆಗಾಳ, ಬರಿಯಣ್ಣ ರಥಗಾಳ, ಬರಿಯಣ್ಣ ಶಿವನ ಶಿಖರಾವ, ಬಾಗಿ ಸೋವಣ್ಣ ಗಿಳಿಹಿಂಡು, ತಿದ್ದಣ್ಣ ಹಸೆಗಾಳ, ತಿದ್ದಣ್ಣ ರಥಗಾಳ, ತಿದ್ದಣ್ಣ ಶಿವನ ಶಿಖರಾವ, ಬಾಗಿ ಸೋವಣ್ಣ ನವಿಲುಂಡು, ನೆಲ್ಲಕ್ಕಿ ಹಸೆಯ ಬಲ್ಲಣ್ಣ ನೀ ಬರೆಯೋ ಬೆಲ್ಲದಚ್ಚುಗಳ ಕೊರೆದಂಗ. ಈ ಜನಪದಗಳಲ್ಲಿ ಹಸೆಯ ಉಲ್ಲೇಖ ಇದೆ. ಇದು ಚರಿತ್ರೆ ಅಲ್ವಾ? ಇದು ದಾಖಲೆ ಅಲ್ವಾ? ಇದು ನಮಗೆ ಮುಖ್ಯ ಆಗುತ್ತೆ. ವೇದಗಳ ಕಾಲದಲ್ಲಿ ಅಥವಾ ನಮ್ಮ ಸಿಂಧು ನಾಗರಿಕತೆ ಕಾಲದಲ್ಲಿ ಚಿತ್ರಲಿಪಿಗಳಿದ್ವು ಅಂತ ಕೇಳ್ತೇವೆ. ಬಂಡೆ ಚಿತ್ರಕಲೆಗಳಿದ್ದಾವೆ. ನಮ್ಮ ಸುಂದರ್ ಅವರು, ಮೋಹನ್ ಅವರು ಬಂಡೆ ಚಿತ್ರಕಲೆಗಳನ್ನ, ಕುಟ್ಟು ಚಿತ್ರಕಲೆಗಳನ್ನ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ, ಸಂಶೋಧನೆ ಉಲ್ಲೇಖಿಸಿದ್ದಾರೆ. ಚಿತ್ರಸೂತ್ರದಲ್ಲಿ ಹೇಳ್ತದೆ, ಒಬ್ಬ ಬ್ರಾಹ್ಮಣನ ಹತ್ಯೆ ಆದಾಗ ಅವರನ್ನು ಬದುಕಿಸಲಿಕ್ಕೆ ಒಬ್ಬ ಬ್ರಹ್ಮಕುಮಾರ ಚಿತ್ರವನ್ನ ಕಂಡುಹಿಡಿದ ಅಂತ. ಅದಕ್ಕಿಂತಲೂ ಹಿಂದೆನೇ ನಮಗೆ ಸ್ಥಳೀಯ ಆಹಾರ ಸಂಸ್ಕೃತಿ ಬೆಳೆಸಲು ಮುಂದಿನ ಪೀಳಿಗೆಗೆ ರವಾನಿಸಲು ಆಹಾರ ಮೇಳದಂತಹ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಶಿವಮೊಗ್ಗ ಹಾಪ್ಕಾಮ್ಸ್ ನಿರ್ದೇಶಕ ಅಶೋಕ್ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿ ಮೈದಾನದಲ್ಲಿ ಶನಿವಾರ ಸಹೃದಯ ಬಳಗದ ವತಿಯಿಂದ ರಜತ ಸಾಗರೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹಾಗೂ ನಗರಸಭೆ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಮಾತನಾಡಿದರು. ಬಳಗದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲ್ಲಿ ದಿನೇಶ್ ಶಿರವಾಳ, ರಮೇಶ್ ಕೆಳದಿ, ವೈ ಮೋಹನ್, ಸರಸ್ವತಿ ನಾಗರಾಜ್, ವೆಂಕಟೇಶ್ ಮೆಳವರಿಗೆ, ಲೋಕೇಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಕವಿತಾ ಜಯಣ್ಣ ಸ್ವಾಗತಿಸಿದರು. ಶಿವಯೋಗಿ ಜಿಎಚ್ ವಂದಿಸಿದರು. ಎಸ್ ಬಸವರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಉದ್ಘಾಟನೆ ಮಾಡಿದ್ವಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಆತ್ಮೀಯರು, ಈ ವೇದಿಕೆಯ ಒಂದು ಸಂಸ್ಥಾಪಕರಾದ ನಾಗೇಶಣ್ಣ ಅವರೇ, ಗಣಪತಣ್ಣ ಅವರೇ, ಮೈತ್ರಿ ಪಾಟೀಲ್ ಅವರೇ, ಸರಸ್ವತಿ ನಾಗರಾಜ್ ಅವರೇ, ಮೋಹನಣ್ಣ ಅವರೇ, ವಿ ಟಿ ಸ್ವಾಮಿ ಅವರೇ, ನಮ್ಮ ಲೋಕೇಶಣ್ಣ ಅವರೇ, ನಮ್ಮ ವೆಂಕಟೇಶಣ್ಣ ಅವರೇ, ಮಹೇಶಣ್ಣ ಅವರೇ, ಮಹೇಶ್ ರಮೇಶಣ್ಣ ಅವರೇ, ಮತ್ತೆಲ್ಲ ದರ್ಶನ ಹಾಗೂ ನನ್ನ ಎಲ್ಲ ನೆರೆದಿದ್ದಂಥ ಒಂದು ಈ ಸೌಹೃದಯ ಸಾಗರಸುತ್ತ ಬಳಗದ ಎಲ್ಲ ಆಯೋಜಕರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಈ ದಿನ ನಾವು ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀವಿ. ಆಹಾರ ಅಂತ ಬಂದಾಗ ನಮಗೆ ದಿನನಿತ್ಯ ಒಂದು
ಬೇಕಾದಂತ ಒಂದು ನೀರು ಏನೇನು ಹೇಳ್ತೀವಿ ಅದೇ ರೀತಿ ಒಂದು ಬೇಕಾದ್ರೆ ಅದು ನಾವು ಅತಿ ಹೆಚ್ಚು ಶುಚಿತ್ವ ಮತ್ತೆ ಉತ್ತಮ ಅಡಿಗೆಗೆ ನಾವು ಕೊಡ್ಬೇಕು. ಆಹಾರ ಮೇಳ ಅಂತ ನೋಡಿದಾಗ ವರ್ಷ ಈ ಒಂದು ಕಾರ್ಯಕ್ರಮವನ್ನ ನೋಡಿದಾಗ ಇಲ್ಲಿ ಎಲ್ಲಾ ತರಹದ ಒಂದು ನಮ್ಮ ಸಾಂಪ್ರದಾಯಿಕ ಅಡಿಗೆಗಳು ಎಲ್ಲ ಆಹಾರ ಮೇಳದಲ್ಲಿ ನಾವೆಲ್ಲ ನೋಡ್ಬೋದು. ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೊದಲೆಲ್ಲ ಕಣ್ಣು ಮುಚ್ಕೊಂಡು ತಿಂತಿದ್ವಿ, ಆದ್ರೆ ಈ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಿರ್ಬೇಕಾಗಿದೆ. ಯಾಕಂದ್ರೆ ಇವರ ನಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇರ್ತೀವಿ ಯಾವ ರೀತಿ ಅಡುಗೆಯನ್ನು ಮಾಡ್ತಾರೆ, ಯಾವ್ಯಾವ ರೀತಿ ಸಿಹಿ ತಿಂಡಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಹಾರಗಳನ್ನು ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನೋಡಿದಾಗ ನಾವು ತಿನ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಆದ್ರೆ ನಾವು ಈಗ ನಮ್ಮ ಸಾಂಪ್ರದಾಯಿಕ ನಮ್ಮ ಈ ಕಡೆ ಭಾಗ ಬಂದಾಗ ನಮ್ಮ ಈ ಕೋಳಿ ಗಜೆ ಆಗಿರ್ಬೋದು, ಬೇರೆ ಕಡೆ ಹೋದಾಗ ಇಡ್ಲಿ ಆ ತರ ಬೇರೆ ಬೇರೆ ಒಂದು ಕಡುಬು ಈ ತರ ಎಲ್ಲ ನೋಡಿದಾಗ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮಾತಾಡುವಾಗಲೇ ನಮಗೆ ತಿನ್ನೋರಿಗೆ ನೀರು ಬರುತ್ತೆ. ಆದ್ರೆ ಈಗ ಈ ಆಹಾರ ಮೇಳ ಅಂತ ಬಂದಾಗ ನಮ್ಮ ಈ ಸಾಂಪ್ರದಾಯಿಕ ಈ ನಮ್ಮ ಭಾಗದ ಬೇರೆ ಬೇರೆ ಭಾಗದಲ್ಲಿ ಆ ಒಂದು ಅಂದ್ರೆ ನಮ್ಮ ಈ ಸಾಗರದಲ್ಲಿ ಒಂದು ಆಹಾರ ಇದ್ರೆ ಹೊರಗಡೆ ನಾವು ಶಿವಮೊಗ್ಗ ಆ ಕಡೆ ಬೇರೆ ಬೇರೆ ಹೋದಾಗ ಆ ಒಂದು ಪ್ರಸಿದ್ಧಿಯಾದ ಒಂದು ಆಹಾರವನ್ನು ನಾವು ನೋಡ್ತಾ ಇರ್ತೀವಿ. ಹೀಗೆ ನಮ್ಮ ಈ ಸಾಂಪ್ರದಾಯಿಕ ಅಡಿಗೆಗಳನ್ನ ನಾವು ಒಂದು ಹಬ್ಬದ ವಾತಾವರಣ, ಭೂಮಿ ಹುಣ್ಣಿಮೆ ಹಬ್ಬ ಇದೆ, ಅದೆಲ್ಲ ಕುಟುಂಬದ ಸೇರಿ ಊಟ ಮಾಡುವಂತ ಒಂದು ಹಬ್ಬಗಳನ್ನ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಅದು ನಾವು ಅಡುಗೆಗೆ ಬಹಳ ಮಹತ್ವವನ್ನ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ನಾವೆಲ್ಲ ಮೊದಲು ಹೇಳಿದಂಗೆ ಒಂದು ಏನೇ ತಿನ್ಬೇಕಾದ್ರೂ ಕೂಡ ಸ್ವಲ್ಪ ನೋಡಿ ತಿನ್ನುವಂತ ಪರಿಸ್ಥಿತಿ ಇದಾಗಿದೆ. ಈಗ ವ್ಯಾಪಾರ ದ್ರೋಹ ಚಿಕ್ಕಮ್ಮ ಅಂತ ಹೇಳಿ ಆತರ ಲಾಭ ಮಾಡ್ಲಿಕ್ಕೋಸ್ಕರ ಯಾವ್ಯಾವ ರೀತಿ ನಾವು ಮಾಡ್ತಿದ್ವಿ. ನಾವೆಲ್ಲ ಯೋಚನೆ ಮಾಡಿ ನಾವೆಲ್ಲ ತಿನ್ನುವಂತ ಇದು ಮಾಡಿ, ಯಾಕಂದ್ರೆ ಆರೋಗ್ಯ ಮುಖ್ಯ. ಈಗ ಪ್ರತಿಯೊಬ್ಬರು ನೋಡಿದ್ರೆ ಯಾವ್ದು ಫ್ಯಾಟ್ ಜಾಸ್ತಿ ಆಗಿದೆ, ಹಾಸ್ಪಿಟ್ಲಿಗೆ ಹೋದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ, ಯಾವುದ್ರಲ್ಲಿ ನಾವು ತಿನ್ನೋ ಆಹಾರದಲ್ಲೇ ಇದೆಲ್ಲ ಬರ್ತಾ ಇದೆ. ಹಾಗಾಗಿ ನಾವು ನೋಡ್ಕೊಂಡು ಒಳ್ಳೆ ರೀತಿಯ ಆಹಾರನ ಸೇವನೆ ಮಾಡೋಣ. ಹಾಗೆ ಇವತ್ತಿನ ಏನು ಆಹಾರ ಮೇಳ ಇದೆ, ಈ ಆಹಾರ ಮೇಳದಲ್ಲಿ ಬರುವ ಎಲ್ಲ ಆಹಾರಗಳನ್ನ ನಮಗೂ ಸಂಜೆ ಕೊಡಿ ಅಂತ ಕೇಳ್ತೀವಿ ಎಲ್ರಿಗೂ ಉದ್ಘಾಟಕರಿಗೆ. ಈ ಒಂದು ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ನೆರವೇರಿಸಿದಂತ ಅಶೋಕ್ ಬೇಳೂರು ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗೇಶ್ ಅವರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಸಾಗರದ ಸಜ್ಜನ ಬಂಧುಗಳೇ, ಆಹಾರ ಮೇಳ ಈಗೆಲ್ಲ ಕೂಡ ಈ ಸಹೋದರರಾದಂತ ಅಶೋಕ್ ಅವರು ಹೇಳಿದ್ರು, ಆಹಾರ ಪದ್ಧತಿಯನ್ನ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೋಬೇಕು. ಅದರಲ್ಲಿ ಈ ರೀತಿಯಾಗಿ ಆಹಾರ ಮೇಳಗಳಲ್ಲಿ ಹೆಚ್ಚಿನದಾಗಿ ಶುಚಿತ್ವವನ್ನು ಕಾಪಾಡಬೇಕು. ಈ ಶುಚಿತ್ವದಿಂದ ಮಾತ್ರ ಸಾಧ್ಯ. ಯಾವುದೇ ರೀತಿಯ ಆಹಾರವನ್ನ ಸೇವನೆ ಮಾಡಿದಾಗ ಫುಡ್ ಪಾಯ್ಸನ್ ಆಯ್ತು ಅಂತ ಹೇಳ್ಬಿಟ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಹಾಗಿರುವಾಗ ಇಲ್ಲಿ ಮುಖ್ಯವಾಗಿ ಶುಚಿತ್ವವನ್ನ ಕಾಪಾಡಿಕೊಳ್ಳೋದು ಎಲ್ಲ ಆಹಾರವನ್ನ ತಯಾರಿಸ್ತಕ್ಕಂಥ ಅವರಲ್ಲಿ ಒಂದು ಮನವಿ, ಶುಚಿತ್ವವನ್ನಾಗಿ ಮೊದಲನೇದಾಗಿ ಕಾಪಾಡಿ ಅಂತ. ಇನ್ನು ನಮ್ಮ ನಾಗೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೆಮ್ಮೆ ಆಗ್ತದೆ. ಅವರು ಬರೀ ಪತ್ರಕರ್ತರಾಗಿ ಕೆಲಸ ಮಾಡಲ್ಲ, ಪತ್ರಕರ್ತರಾಗಿ ನಮ್ಮಂತಲ್ಲಿ ಸಮಾಜದಲ್ಲಿ ತಿದ್ದುವ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಜನರನ್ನ, ಸಾಧನೆ ಮಾಡಿದವರನ್ನ ಗುರುತಿಸಿ ಇವತ್ತು ಸನ್ಮಾನವನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ಅವರು ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರಿಗೆ ದೇವರು ಆರೋಗ್ಯ, ಆಯುಷ್ ಮತ್ತು ಯಶಸ್ಸನ್ನ ಇನ್ನೂ ಹೆಚ್ಚಿನದಾಗಿ ಕೊಡ್ಲಿ ಅಂತ ಹೇಳ್ತೀನಿ. ಅವರು 25ನೇ ವರ್ಷದ ರಜತ ಮಹೋತ್ಸವನ್ನ ಆಚರಿಸ್ತಾ ಇದ್ದಾರೆ, ಅದಕ್ಕೆ ಶುಭಾಶಯಗಳು ನಾಗೇಶನ್ನ. ಅದೇ ರೀತಿ 50ನೇ ವರ್ಷ, 100ನೇ ವರ್ಷ ಕೂಡ ಆಚರಣೆಯನ್ನ ಮಾಡುವಂತಾಗಲಿ ಅಂತ ನಾನು ಶುಭಾಶಯಗಳು ಮತ್ತು ಶುಭ ಹಾರೈಕೆಗಳನ್ನ ಮಾಡಿದಂತ ಅಶೋಕ್ ಬೇಳೂರ್ ಅವರೇ ಹಾಗೂ ಗಣಪತಿ ಅವರೇ, ನಾಗೇಶ್ವರವರೇ, ಮೈತ್ರಿ ಮೇಡಮ್ ಅವರೇ, ಸರಸ್ವತಿ ನಾಗೇಶ್, ಮೋಹನ್ ಅವರೇ ಹಾಗೂ ವೆಂಕಟೇಶ್ ಅವರೇ, ರಮೇಶ್ ಅವರೇ ಹಾಗೂ ಬಸವರಾಜ್ ಅವರೇ, ದ್ವೈತ ಮೇಡಮ್ ಅವರೇ, ಎಲ್ಲ ಪದಾಧಿಕಾರಿಗಳು ಹಾಗೂ ತುಂಬ ಸಂತೋಷ ಆಗುತ್ತೆ. ಕಳೆದ 25 ವರ್ಷಗಳ ಒಂದು ಈ ಪಯಣ, ಈ ಸಾಗರ ಸುತ್ತ ಈ ಒಂದು ಕಳೆದ 25 ವರ್ಷಗಳನ್ನು ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಆಹಾರ ಮೇಳವನ್ನು ಮತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಸಂತೋಷ ಆಗುತ್ತೆ. ಈಗಾಗಲೇ ಅಶೋಕ್ ಬೇಳೂರವರು ಮಾತಾಡ್ತಾ ಹೇಳಿದ್ರು, ಆಹಾರದ ಬಗ್ಗೆ ಸಂಪೂರ್ಣ ವರ್ಣನೆ ಕೂಡ ಮಾಡಿದ್ದಾರೆ.
ಈ ಆಹಾರ ಮೇಳ ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ಅಂದ್ಕೊಂಡು ಅವರು ಎಲ್ಲರಿಗೂ ಸ್ಥಳೀಯವಾಗಿ ಸಿಗುವಂಥ ಮತ್ತು ಒಳ್ಳೆಯ ಆಹಾರವನ್ನು ಬಡಿಸುವಂಥ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಗೇಶನವರು ತಂಡ ಹಾಕಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮತ್ತು ನಾಳೆ 2 ದಿನ ಕೂಡ ಈ ಕಾರ್ಯಕ್ರಮ ಇದೆ. ಕಳೆದ 25 ವರ್ಷಗಳಿಂದ ಕೂಡ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇಡೀ ಸಾಗರ ಜನರಿಗೆ ಒಂದು ಮನೋರಂಜನೆಯನ್ನು ಮತ್ತು ಈ ಕ್ರೀಡೆಯನ್ನು ಈ ಒಂದು ಕೊಟ್ಟಿರುವಂಥದ್ದು ನಾಗೇಶನವರ ಸಾಧನೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರೊಬ್ಬ ಪತ್ರಕರ್ತರಾಗಿ ಸಮಾಜಮುಖಿ ಕಾರ್ಯದಲ್ಲಿ ಸಂಪೂರ್ಣ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕಳೆದ 25 ವರ್ಷಗಳಿಂದ ಈ ರೀತಿ ಒಂದು ಕಾರ್ಯವನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಅವರು ಮುಂದೆ ಇವತ್ತು ಯಶಸ್ವಿಯನ್ನ ಆಗಲಿದೆ ಅಂತೇಳಿ ಈ ದಿನ ಆಹಾರ ಮೇಳಕ್ಕೆ ಈ ಉದ್ಘಾಟನೆಗೆ ಆಗಮಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ನನಗೆ ಮಾತಾಡಕ್ಕೆ ಅವಕಾಶ. ಮನುಷ್ಯನಿಗೆ ಸಹೃದಯತೆ ಅತಿ ಮುಖ್ಯ. ಸಹೃದಯತೆ ಇದ್ದರೆ ಸೌಹಾರ್ದಯುತ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ಸಹೃದಯ ಬಳಗದ ವತಿಯಿಂದ ಏರ್ಪಡಿಸಿದ್ದ 25ನೇ ವರ್ಷದ ರಜತ ಸಾಗರೋತ್ಸವ 2026 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಬೇಳೂರು ಸಹೃದಯ ರಾಜಕಾರಣಿ, ಡಾಕ್ಟರ್ BL ನಾಗರಾಜ್ ಮಂಗಳೂರು ಸಹೃದಯ ಸಾಹಿತಿ, ವೇಣುಗೋಪಾಲ್ ಗುರುಜಿ ಶಿವಮೊಗ್ಗ ಸಹೃದಯ ಗುರುಗಳು, ಡಾಕ್ಟರ್ BL ಸುರೇಶ್ ಬೆಂಗಳೂರು ಸಹೃದಯ ಬಹುಮುಖ ಪ್ರತಿಭೆ, ಡಾಕ್ಟರ್ ಮಂಜುನಾಥ್ GM ದಾವಣಗೆರೆ ಸಹೃದಯ ಕೃಷಿಕ, ಡಾಕ್ಟರ್ ಅಮರೇಶ್ ಯತಗಲ್ಲು ರಾಯಚೂರು ಸಹೃದಯ ಇತಿಹಾಸ ತಜ್ಞ, ಪ್ರಸನ್ನ ಕುಮಾರ್ ಶಿವಮೊಗ್ಗ ಸಹೃದಯ ಸಹಕಾರಿ, ವಿದ್ವಾನ್ ಗೋಪಾಲ್ ಎಂ ಸಹೃದಯ ನೃತ್ಯ ಕಲಾವಿದ ಇವರಿಗೆ ರಾಷ್ಟ್ರೀಯ ಸಹೃದಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕೆಳದಿ ರಾಜಗುರು ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಬಳಗದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿ ಟಾಕಪ್ಪ, ಆಬ್ಸ್ಕೋಸ್ ಮಾಜಿ ಅಧ್ಯಕ್ಷ ಸೂರ್ಯನಾರಾಯಣ ರಾವ್, ಪ್ರಮುಖರಾದ ಅನಿತಾ ಕುಮಾರಿ, ಮಧುಮಾಲತಿ, ಶರಾವತಿ ಸೀರಾವ್, ಎನ್ ಸಂತೋಷ್ ಕುಮಾರ್, ಚೇತನ್ ರಾಜ್ ಕಣ್ಣೂರು ಇನ್ನಿತರರು ಹಾಜರಿದ್ದರು. ಆಶಾ ಹೆಗಡೆ ಪ್ರಾರ್ಥಿಸಿದರು. ಲೋಕೇಶ್ ಕುಮಾರ್ ಸ್ವಾಗತಿಸಿದರು. ಸಂತೋಷ್ ಶೇಟ್ ವಂದಿಸಿದರು. ವಿಟಿ ಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಶಾರದಾಂಬ ಕಲಾಕೇಂದ್ರದಿಂದ ಭರತನಾಟ್ಯ, ದೈವಜ್ಞ ಚಿಣ್ಣರ ಬಳಗದಿಂದ ಚಂಡೆ ವಾದನ, ಶಿಯಾನ್ ಪಂಚಪ್ಪ ನೇತೃತ್ವದಲ್ಲಿ ಕರಾಟೆ ಪ್ರದರ್ಶನ, ಮನು ಹಂದಾಡಿ ಅವರಿಂದ ನಗೆ ಹಬ್ಬ ನಡೆಯಿತು. ಇದಾದ್ಮೇಲೆ ಗೊತ್ತಿಲ್ಲ ನಗೆ ಹಬ್ಬ ಅಂತ ಹಾಕೊಂಡಿದ್ದಾರೆ. ಬಹುಶಃ ಸಾಗರ ಸುತ್ತ ಪತ್ರಿಕೆಯನ್ನು ನಡೆಸುವ ಮೂಲಕ ಸಾಗರದಲ್ಲಿ ಒಂದು ಉತ್ತಮವಾದಂತಹ ಪತ್ರಿಕೆ ನಡೆಸುವಂತ ಕೀರ್ತಿ ಪಡೆದಿರುವಂತದ್ದು ಜಿ ನಾಗೇಶ್ ಅವರು. ಕಲ್ಪನೆ ನೋಡಿ ಹೇಗಿದೆ ಅಂತ. ನಾವು ಸಹ ಒಂದು ಸಂಘವನ್ನು ಕಟ್ಟುವ ಮೂಲಕ ತಾಲೂಕು ಇತಿಹಾಸ ಮತ್ತು ಸಾರ್ವಜನಿಕ ಬೆಳಗದ ಮೂಲಕ ತಮ್ಮ 25 ವರ್ಷದ ಮೈಲಿಗಲ್ಲುಗಳನ್ನ ಇವತ್ತು ಬಹಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ನಾಗೇಶ್ ಮತ್ತು ಅವರ ತಂಡ ಒಂದು ಪತ್ರಿಕೋದ್ಯಮದಲ್ಲಿರ್ಬೋದು, ಇನ್ನೊಂದು ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಸಾಗರದ ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ ಅಂದ್ರೆ ಅಲ್ಲಿ ನಾಗೇಶ್ ಅವರ ತಂಡ ಇದೆ. ಅಂತ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡುವಂತ ಒಂದು ತಂಡ ಇವತ್ತು ನಾಗೇಶ್ ಅವರ ತಂಡ. ಅವರ ಸಹಕಾರದಲ್ಲಿ ಸಾಗರದಲ್ಲಿ ಬೇಕಾದಷ್ಟು ನಡೆದಿದೆ. ಇವತ್ತು ಅವರದೇ ಆದ ಸಂಸ್ಥೆ 25 ವರ್ಷಗಳ ದಾಪುಗಳಾಗಿದ್ದು ಸಾಮಾನ್ಯ ಅಲ್ಲ. ದಯವಿಟ್ಟು ದೊಡ್ಡದಾದ ಒಂದು ಚಪ್ಪಳೆ ತಾನು ಬರಬೇಕು ಅವರಿಗೆ. ಯಾಕಂದ್ರೆ ಒಂದು ಸಂಘ ಸಂಸ್ಥೆ ನಡೆಸೋದು ಬಹಳ ಕಷ್ಟ. ಅದನ್ನ ಸಣ್ಣ ಮಟ್ಟದಲ್ಲಿ 5 ರೂಪಾಯಿ 10 ರೂಪಾಯಿ ಅಂತ ಕಲೆಕ್ಷನ್ ಮಾಡಿ ಇವತ್ತು 25 ವರ್ಷಕ್ಕೆ ಬಂದಿರೋದು ಸಾಮಾನ್ಯ ವಿಚಾರ ಅಲ್ಲ. ಸಾಗರದಲ್ಲಿ ಯಾವುದೇ ಸಂಘ ಸಂಸ್ಥೆಗಳಿದ್ರು ಸಹ ಆ ಸಂಸ್ಥೆಗಳು ಗುಣಮಟ್ಟದಲ್ಲಿ ಮತ್ತು ತಮ್ಮ ಎತ್ತರವನ್ನು ಬೆಳೆಸಿಕೊಂಡು ಹೋಗಿದ್ದಾರೆ. ಇವತ್ತು ಅದೇ ರೀತಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ಅದನ್ನು ಇವತ್ತು ನೋಡಿ ಫುಡ್ ಕೋರ್ಟ್ ಎಲ್ಲ ಮಾಡಿ ಎಲ್ಲರಿಗೂ ಇವತ್ತಿನ ಒಂದು ಜಾತ್ರೆ ಮಾದರಿಯಲ್ಲಿ ನೀವು ಮಾಡಿದ್ದೀರಿ. ಖುಷಿ ಆಗುತ್ತೆ. ಇದರಲ್ಲಿ ಈ ರೀತಿ ಇರಬೇಕು. ಒಂದು ರೀತಿಯ ಈ ಗಾಂಧಿ ಮೈದಾನದಲ್ಲಿ ಸದಾ ಯಾವ ಒಂದು ಚಟುವಟಿಕೆಗಳು ನಡೀತಾ ಇರ್ತದೆ. ಅದ ಯಾಕಂದ್ರೆ ಹಿಂದೆ ನೋಡಿ ಈ ಅಂಗಮಂದಿರನ್ನ ಆ ಕಾಲದಲ್ಲಿ ಬಹಳ ಕಮ್ಮಿ ಇದನ್ನು ಮಾಡಿದ್ರು. ಬಹಳ ಕಮ್ಮಿ ಇತ್ತು. 16 ವರ್ಷಕ್ಕೆ ಆಯ್ತು. ಆನಂತರ ಹಲವಾರು ನಿರ್ಮಾಣ ಮಾಡಿದ್ರು ಅವರು, ಮುಂಜಾನೆ ಮಾಡಿದ್ರು. ಹಾಗೆ ಒಂದು ಹಂತದಲ್ಲಿ ಸಾಗರದ ಅಭಿವೃದ್ಧಿಗೆ ಎಲ್ಲರೂ ಮಾಡಿದ್ರೆ ಮಾತ್ರ ಆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಸಾಗರದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗೆ ಬಹಳ ನಡೀತಾ ಇದೆ. ಅದಕ್ಕೋಸ್ಕರ ಈ ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಗರದಿಂದ
ಒಂದು ರವೀಂದ್ರ ಟ್ಯಾಗೋರ್ ಬಿಡುಗಡೆ ಕಟ್ಟಬೇಕಂತ ತೀರ್ಮಾನ ಮಾಡಿದೆ. ಅದಕ್ಕೆ 4,80,000 ಶಾಂಕ್ಷನ್ ಮಾಡಿಕೊಂಡಿದೆ. ಈ ಸದ್ಯದಲ್ಲಿ ಈ ಒಂದು ಸೂರ್ಯ ಮಾಸದ ಕಳೆದ ವರ್ಷ 14ಗೆ 4,80,00,000 ಇಷ್ಟು ದುಡ್ಡು ಬಂದಿದೆ. ವರ್ಷ 9ರಿಂದ 11 ಲಕ್ಷ 11 ಕೋಟಿವರೆಗೆ ಆ ಒಂದು ಇಂಡೋರ್ ರಂಗದಲ್ಲಿ ಸುಮಾರು 1,000 ಸೀಟ್ ಇರುವುದನ್ನ ಇಂಡೋರ್ ರಂಗದಲ್ಲಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಶುರು ಮಾಡ್ತೇನೆ. ಈ ಒಂದು ಸಂಕ್ರಾಂತಿಯ ನಂತರ ಬಹಳ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಿ ಆದಷ್ಟು ಬೇಗ ಮುಗಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸಾಗರ ಅಂತ ಹೇಳಿದ್ರೆ ಬಹುಶಃ ಇಡೀ ನಮ್ಮ ಮೈಸೂರು ಬಿಟ್ಟರೆ ಸಾಗರನ ಸುರುವಿನಲ್ಲಿರುವಂತ ಕಲಾತ್ಮಕವಾಗಿ ಸಾಂಸ್ಕೃತಿಕ ವೇದಿಕೆಗಳು ಶುರುವಾಗಲೇ ಸಾಗರದ ಕ್ಷೇತ್ರದಲ್ಲಿದ್ದಾರೆ. ಕಲಾವಿದರು ಹುಟ್ಟಿದ್ರೆ ಸಾಗರದಲ್ಲಿ, ಹುಟ್ಟಿದ ಸಾಗರ ಹೆಚ್ಚು ಕಲಾವಿದರು ಬಹುಶಃ ಯಾವುದೇ ಸಿನಿಮಾ ನೋಡಿ ಸಾಗರ, ಯಾವುದೇ ಒಂದು ಇದನ್ನು ನೋಡಿ ಸಾಗರ ಅಂತ ಬರ್ತಾರೆ. ಅಂದ್ರೆ ಕಲಾವಿದರ ಒಂದು ಕೌರು ಮನೆ ಅಂತ ಹೇಳ್ಬೋದು. ಆ ರೀತಿಯಾದಂತ ನಮ್ಮ ಇವತ್ತು ಬೀಟ್ ಹಾಕೋದು ಇದೇ ಇದ್ದಾರೆ. ಅವರು ದೊಡ್ಡ ಕುಣಿತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ಇವತ್ತು ಸಹ ತಮ್ಮ ಛಾಪನ್ನು ನಿರ್ವಹಿಸಿಕೊಂಡು ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪುರಸ್ಕೃತರಾಗಿದ್ದಾರೆ. ಹೀಗೆ ಸಾಗರದಲ್ಲಿ ಅತ್ಯಂತ ಉತ್ತಮವಾದಂತಹ ಕಲಾವಿದರು, ಇವತ್ತು ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಎಲ್ಲರೂ ಇದ್ದಾರೆ. ಅಂತ ಒಂದು ಸುಂದರವಾದಂತಹ ಸ್ಥಳ ನಮ್ಮ ಸಾಗರ. ನನಗೆ ಖುಷಿ ಆಗುತ್ತೆ ಇವತ್ತು ನಿಮ್ಮ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮಗಳು ಏನೇನಿದೆ ಅವೆಲ್ಲವನ್ನು ಸಾಗರದಲ್ಲಿ ನಾನು ಒಂದೇ ಮಾತುಗಳ ವಿಷಯ 25 ವರ್ಷಗಳ ಸದಸ್ಯರುವಂತಹ ಈ ಸಂಸ್ಥೆಗೆ ನಾನು ಸಹ ಅಭಿನಂದನೆ ಸಲ್ಲಿಸ್ತೇನೆ. ನಾಗೇಶ್ ಅವರೇ, ನಿಮ್ಮ ಸಂಸ್ಥೆ ಮುಂದಿನ 50 ವರ್ಷಗಳನ್ನು ಸಾಗುವುದಾಗಲಿ. ಯಾಕಂದ್ರೆ ನಮ್ಮ ಒಂದು ಜೂನಿಯರ್ ಕಾಲೇಜಿನ ಸುವರ್ಣ ಸಂಭ್ರಮವನ್ನು ಮಾಡಿದ್ವಿ, ಸರ್ಕಾರಿ ಶಾಲೆಯ ಒಂದು ಕಾಲೇಜಿನ ಸುವರ್ಣ ಸಂಭ್ರಮವನ್ನು ಮಾಡಿದ್ವಿ. ನಿಜಕ್ಕೂ ಸಾಗರದ ಜನ ಎಷ್ಟು ತರ ಬಂದಿದ್ದಾರೆ, ಸಾಗರದಲ್ಲೇ ಜನ ಬಂದಿದ್ದಾರೆ. ಇಡೀ ನೀರು ಮೈದಾನ ತುಂಬಿ ಅಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ಎಷ್ಟು ಜನ ಹೋಗಿಲ್ಲ ಅಂತ ಒಂದು ಕಾಲದಲ್ಲಿ ಸರ್ಕಾರದ ಕಾಲೇಜುಗಳು ಸಹ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವುದನ್ನು ನಾವು ತೋರಿಸಿಕೊಂಡಿದ್ದೀವಿ. ಹಾಗೆ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಬಹಳಷ್ಟು ಜನ ಸನ್ಮಾನ ಇದೆ. ಬರೂರು ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆ ದಾಳಿಯಿಂದ ದೊಡ್ಡ ಮಟ್ಟದ ಹಾನಿ ಉಂಟಾಗಿದ್ದು, ರೈತರಿಗೆ ತಕ್ಷಣ ಪರಿಹಾರ ನೀಡಲು ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾನುವಾರ ಆನೆ ದಾಳಿಯಿಂದ ಹಾಳಾದ ರೈತರ ತೋಟಗಳಿಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಲ್ಯಾವಿಗೆರೆ, ಕಲಸೆ ಚಂದ್ರಪ್ಪ, ಕಿರಣ್ ದೊಡ್ಮನೆ, ತಹಶೀಲ್ದಾರ್ ರಶ್ಮಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಮೊನ್ನೆ ಇತ್ತೀಚೆಗೆ ಕುಂದೂರಲ್ಲಿ ಮುತ್ಲಬೈಲು ಮತ್ತು ಗುತ್ತಳ್ಳಿಯಲ್ಲಿ ಬಂದಿದೆ. ಅಲ್ಲಿ ಸುಮಾರು ಒಂದು ಕಾಡು ಪಕ್ಕನೆ ಒಂದು 4-5 ಕಡೆ ಬಂದು ಬಾಳೆಗಿಡ ಮತ್ತು ಬೇರೆ ಹಾನಿ ಮಾಡಿಲ್ಲ, ಬಾಳೆಗಿಡ ಸ್ವಲ್ಪ ಹಾನಿ ಮಾಡಿದೆ, ಅದು ತಿಂದುಬಿಟ್ಟು ಹೋಗಿದೆ. ಆನಂತರ ಅಲ್ಲಿಂದ ಕಳಿಸಿದ ಮೇಲೆ ಈಗ ಮತ್ತೆ ಇಲ್ಲಿ ಬಂದಿದೆ, ಬೆಳಂದೂರು ಬಂದುಬಿಟ್ಟಿದೆ, ನಾಡೋಳಿ, ಚನ್ನಪುರ ಮತ್ತು ಈ ನಾಡೋಳಿ ಬಂದಿದೆ. ನಾಡೋಳಿಯಲ್ಲಿ ಬೆಳಂದೂರು ಫಸ್ಟ್ ಒಂದು ಮನೆಗೆ ಇದಾಗಿದೆ, ಅಲ್ಲೊಬ್ರದ್ದು ಆಗಿದೆ. ಸೆಕೆಂಡ್ ಇಲ್ಲಿ ಬಂದಿದೆ. ಇಲ್ಲಿ ಒಂದಿಷ್ಟು ಈ ಥರ ಹಾನಿ ಮಾಡಿದೆ. ಫಾರೆಸ್ಟ್ ಪಕ್ಕದಲ್ಲಿರೋದ್ರಿಂದ ತುಂಬ ಹಾನಿ ಮಾಡಿದ್ದಾರೆ. ಪಾಪ ರೈತ ಅವರ ಹೆಸರಂತ ಗಣಪತಿ ಅವರ ಈ ತೋಟ ಹಾಳಾಗಿದೆ. ಪಾಪ ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಸಹಜವಾಗಿ ಆನೆಯನ್ನು ನಾವು ಎಲ್ಲಿ ಬರುತ್ತೆ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಬೇರೆ ಬೇರೆ ಕಡೆಯಿಂದ ಬಹುಶಃ ಉಳುವಿಯಿಂದ ಬಂದಿದೆ ಅಂತ ಯಾರೋ ಹೇಳ್ತಾರೆ. ಹಿಂದೆ ಅರ್ಸಾಳು ನಮಗೆ ಗೌತಮ್ಪುರ ಕಡೆ ಬರೋದು, ಈ ಸರಿ ಉಲ್ಟಾ ಈ ಸರಿ ಬೇರೆ ಕಡೆಯಿಂದ ಬಂದಿದೆ. ಈ ಥರ ಆಕಸ್ಮಿಕ ಬಂದಂಥ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲೂ ಸಹ ಹೋದ ವರ್ಷ ನಾವು ಭಾಳಷ್ಟು ಹಾನಿಯಾಗಿದ್ದ ಕಡೆ ಎಲ್ಲ ಪರಿಹಾರವನ್ನು ಕೊಟ್ಟಿದ್ದೀವಿ. ಈ ಸರಿನೂ ನಾವು ಒಂದು ಅಡಿಕೆ ಗಿಡಕ್ಕೆ, ಒಂದು ಬಾಳೆ ಮರಕ್ಕೆ 200 ರೂಪಾಯಿ ಕೊಡೋಕ್ಕೆ ಸರ್ಕಾರದ ಆದೇಶ ಇದೆ. ಮತ್ತು ಅಡಿಕೆ ಗಿಡಕ್ಕೆ 800 ರೂಪಾಯಿ, ತೆಗೆದು ಬರಕ್ಕೂ ಅಷ್ಟೇ 800 ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ. ಖಂಡಿತ ಇದನ್ನು ಎಲ್ಲ ಸರ್ವೆ ಮಾಡಿ ಎಷ್ಟು ಹಾಳಾಗಿದೆ ಅದನ್ನು ತಗೊಂಡು ಆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾನು ಎಲ್ಲ ಆಫೀಸರ್ಗಳಿಗೆಲ್ಲ ತಿಳಿಸಿದ್ದೀನಿ. ಪಾಪ ಹಿಂದೆ ಎಲ್ಲ ಮಾಡಿದ್ದಾರೆ, ಯಾರಿಗೂ ಅನ್ಯಾಯ ಮಾಡಬೇಡಿ ಅಂತಲೂ ಹೇಳಿದ್ದೀನಿ. ಹಾಗಾಗಿ ಪಾಪ ರೈತ ಇಷ್ಟು ವರ್ಷ ದುಡಿದು ಕೈ ಬರುವಂಥ ಸಂದರ್ಭ ನೋಡಿ ಸುಮಾರು ಹಾಳಾಗಿ ಹೋಗಿದೆ. ಅವನ ಅದೃಷ್ಟ ಚೆನ್ನಾಗಿದೆ, ಕೆಲವು ಅಡಿಕೆ ಗಿಡನ ಅಷ್ಟೊಂದು ಹಾಳು ಮಾಡಲಿಲ್ಲ. ಬಾಳೆ ಮರ ಆದರೆ ಈಗ ಹಾಕಿದರೆ ಮತ್ತೆ ಸಿಗಿರ್ತದೆ, ಕಡ್ದಾಗ ಮತ್ತೆ ಬರುತ್ತೆ, ಹುಟ್ಟುತ್ತೆ. ಆದರೆ ಅಡಿಕೆ ಮರ ಒಂದು ಸಸಿ ಬಂದರೆ ಮತ್ತೆ 7-8 ವರ್ಷ ಅವನು ಕಾಯೋದು ಭಾಳ ಕಷ್ಟ ಇದೆ.
ಬಡವ ಇದ್ದಾನೆ, ಅದರಿಂದ ಅವನಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇದು ಮಾಡ್ತೀವಿ. ಮತ್ತು ವೈಯಕ್ತಿಕ ಸಹ ನಾನು ಸಹ ಅವರಿಗೆ ಏನು ಕೊಡಬೇಕು ನಾನು ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಕುಟುಂಬಕ್ಕೂ ಕೊಟ್ಟಿದ್ದೀನಿ. ಮತ್ತು ಸರ್ಕಾರದಿಂದ ಕೊಡಿಸುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಖಂಡಿತ ಅದು ಕೊಡಿಸ್ಬೋದು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.